ಹಾಯ್ ಸ್ನೇಹಿತರೆ, ಫ್ರೆಂಡ್ಸ್, ನಮ್ಮ ರಾಷ್ಟ್ರಧ್ವಜ ಏನಿದೆ ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜ, ಆ ಧ್ವಜದ ಡಿಸೈನರ್ ಯಾರು ಗೊತ್ತಾ? ಆ ಧ್ವಜದ ವಿನ್ಯಾಸಕಾರರು ಯಾರು ಗೊತ್ತಾ? ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ವಿನ್ಯಾಸಕಾರರನ್ನ, ಡಿಸೈನರ್ ಹೆಸರನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ವೆಲ್ಕಮ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಆಂಧ್ರ ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಹಾಗೇನೆ ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸಕಾರರು ಯಾರು ಅಂತಲೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಆಂಧ್ರ ಪ್ರದೇಶ ಅಂತನ್ನೋ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಗೊತ್ತಾ ಸ್ನೇಹಿತರೆ? ಮೊದಲನೇದಾಗಿ ಆಂಧ್ರ ಪ್ರದೇಶಕ್ಕೆ ಆಂಧ್ರ ಅನ್ನೋ ಹೆಸರು ಬಂದಿದ್ದು ಅಲ್ಲಿಯ ಟ್ರೈಬಲ್ ಜನರಿಂದ. ಅಲ್ಲಿಯ ಬುಡಕಟ್ಟು ಜನಾಂಗದ ಹೆಸರು ಆಂಧ್ರ ಅಂತ ಹೇಳಿಬಿಟ್ಟು, ಆ ಆಂಧ್ರ ಬುಡಕಟ್ಟು ಜನಾಂಗದ ಕಾರಣದಿಂದ ಅದಕ್ಕೆ ಆಂಧ್ರ ಅಂತ ಹೇಳಿಬಿಟ್ಟು ಹೆಸರು ಬಂತು ಸ್ನೇಹಿತರೆ. ಮತ್ತು ಅದನ್ನು ದಕ್ಷಿಣದ ನಾಡು ಅಂತ ಕೂಡ ಕರೀತಾ ಇದ್ರು. ಯಾಕಂದರೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅದು ದಕ್ಷಿಣ ಭಾಗದಲ್ಲಿದೆಯಲ್ಲ, ಅದರಿಂದಲೂ ಕೂಡ ಆಂಧ್ರ ಅಂತ ಹೆಸರು ಬಂತು ಅಂತ ಕರೀತಾರೆ. ಅದೇನೇ ಇರಲಿ, ಅದಕ್ಕೆ ಆಂಧ್ರ ಅಂತ ಹೇಳಿಬಿಟ್ಟು ಹೆಸರು ಬಂದಿದ್ದು ಆ ಕಾರಣದಿಂದ. ಮತ್ತು ಆಂಧ್ರ ಪ್ರದೇಶದ ಹುಟ್ಟು ಹೇಗಾಯಿತು ಗೊತ್ತಾ? ಮೊದಲು ಆಂಧ್ರ ಪ್ರದೇಶ ಈ ರೀತಿಯಾಗಿ ಇರಲಿಲ್ಲ. ಅದು ಇದ್ದಿದ್ದು ತಮಿಳುನಾಡಿನಲ್ಲಿ ಸೇರೋಗಿತ್ತು, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸೇರೋಗಿತ್ತು. 1953ರಲ್ಲಿ ತೆಲುಗು ಮಾತಾಡ್ತಕ್ಕಂತಹ ಜನಗಳು ತಮಿಳುನಾಡಿಂದ, ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಆಚೆ ಬರ್ತಾರೆ. ಅಕ್ಟೋಬರ್ 1, 1953ರಲ್ಲಿ ಸಪ್ರೇಟ್ ಆಂಧ್ರ ಪ್ರದೇಶ ಅಂತಕ್ಕಂಥ ಒಂದು ರಾಜ್ಯವನ್ನು ಘೋಷಣೆ ಮಾಡ್ಕೊಳ್ತಾರೆ. ಅದು ಕೂಡ ಭಾಷಾ ಆಧಾರಿತ ಮೇಲೆ. ಅಲ್ಲಿ ತಮಿಳು ಮಾತಾಡ್ತಕ್ಕಂಥ ಜನಗಳು ಈ ತೆಲುಗು ಮಾತಾಡ್ತಕ್ಕಂಥ ಜನಗಳಿಗೆ ವಿಪರೀತವಾದಂತಹ ಹಿಂಸೆಯನ್ನು ಕೊಡ್ತಾ ಇರ್ತಾರೆ. ಅವರ ಮೇಲಿನ ದಬ್ಬಾಳಿಕೆ ನಡೀತಿರ್ತದೆ. ಅದರಿಂದ ಇಲ್ಲಿ ತಮಿಳವ್ರ ಜೊತೆ ಸೇರ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ತೆಲುಗವರು ಸಪ್ರೇಟ್ ಆಗ್ತಾರೆ. ಅದೇ ಆಂಧ್ರ ಪ್ರದೇಶ್. ಅದಾದಮೇಲೆ 1956ನೇ ಇಸ್ವಿನಲ್ಲಿ ಅದು ಕೂಡ ಆ ಹೈದರಾಬಾದ್ ಸಂಸ್ಥಾನದ ಒಟ್ಟಿಗೆ ವಿಲೀನವಾಗಿ ಆಂಧ್ರ ಪ್ರದೇಶ್ ಟೋಟಲ್ ಅಖಂಡ ಆಂಧ್ರ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. 1956 ನವೆಂಬರ್ 1, 1953 ಅಕ್ಟೋಬರ್ 1 ಆಂಧ್ರ ಪ್ರದೇಶ್ ಸ್ಟಾರ್ಟಿಂಗ್ ವಿಭಜನೆಯಾಗಿದ್ದು ಭಾಷಾ ಆಧಾರಿತ ಮೇಲೆ. ಇನ್ನೊಂದು ವಿಷಯ ಗೊತ್ತಿರಲಿ, ಇಡೀ ದೇಶದಲ್ಲೇ ಆಂಧ್ರ ಪ್ರದೇಶ್ ಮೊದಲ ಭಾಷಾ ಆಧಾರಿತ ವಿಭಜಿತ ರಾಜ್ಯ. ಎರಡನೇದಾಗಿ ಆಂಧ್ರ ಪ್ರದೇಶದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಆಂಧ್ರ ಪ್ರದೇಶದ ವಿಸ್ತೀರ್ಣ 1,62,970 ಸ್ಕ್ವೇರ್ ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ಆಂಧ್ರದಷ್ಟೇ, ತೆಲಂಗಾಣದಲ್ಲ. ತೆಲಂಗಾಣದ ಸಪ್ರೇಟಾಗಿ ಹೇಳ್ತೀನಿ. ಮತ್ತು ಆಂಧ್ರ ಪ್ರದೇಶದ ಜನಸಂಖ್ಯೆ 5.5 ಕೋಟಿ. ಮತ್ತು ಆಂಧ್ರ ಪ್ರದೇಶದ ಜಿಲ್ಲೆಗಳು 26. ಆಂಧ್ರ ಪ್ರದೇಶದ ಮಂಡಲಗಳು 688. ಮಂಡಲಗಳು ಅಂದರೆ ಏನಿದು ಅಂತ ನೋಡೋದಾದರೆ, ಇದು ಬಂದು ತಾಲೂಕು ಅಂತ ಅರ್ಥ ಬರುತ್ತೆ. ನಮ್ಮಲ್ಲಿ ತಾಲೂಕು ಅಂತಲೇ ಕರೀತಾರೆ, ಇವರು ಮಂಡಲ್ ಅಂತ ಕರೀತಾರೆ. ಅದು 688 ಮಂಡಲ್ಗಳಿದ್ದಾವೆ. ತಾಲೂಕಿಂತ ಚಿಕ್ಕದು. ಲುಕ್ ಲೈಕ್ ಯಾವ ಥರ ಅಂತಂದರೆ ಹೋಬಳಿ ಥರ, ಹೋಬಳಿಗಿಂತ ಸ್ವಲ್ಪ ದೊಡ್ಡದು. 688 ಮಂಡಲ್ಗಳಿದ್ದಾವೆ. ಆಂಧ್ರದ ರಾಜಧಾನಿ ಅಮರಾವತಿ. ಕೆಲವರು ಹೇಳ್ತಾ ಇದ್ರು ಆಂಧ್ರ 3 ರಾಜಧಾನಿಗಳನ್ನ ಹೊಂದಿದೆ ಅಂತ, ಆದರೆ ಅಮರಾವತಿಯನ್ನು ಫೈನಲ್ ಮಾಡಿದ್ದಾರೆ. ವೈಜಾಗ್ ಪ್ರಪೋಸಲ್ ಇತ್ತು, ಕರ್ನೂಲ್ ಪ್ರಪೋಸಲ್ ಇತ್ತು, ಆದರೆ ಅಮರಾವತಿಯನ್ನು ಫೈನಲ್ ಮಾಡಿದ್ದಾರೆ. ಮತ್ತು ಆಂಧ್ರ ಪ್ರದೇಶದ ಭಾಷೆಗಳು ಯಾವ್ಯಾವು ಅಂತಂದರೆ ತೆಲುಗು ಹೇರಳವಾಗಿ ಮಾತಾಡ್ತಾರೆ, ಮತ್ತು ಉರ್ದುವನ್ನು ಕೂಡ ಮಾತಾಡ್ತಾರೆ ಹೈದರಾಬಾದ್ ಕಡೆ. ಮತ್ತು ಅದಾದಮೇಲೆ ಕನ್ನಡ ಮಾತಾಡ್ತಾರೆ. ಕನ್ನಡ, ತಮಿಳ್, ಇದು ಅಲ್ಲಿಯ ಭಾಷೆಗಳು. ಮತ್ತು ಆಂಧ್ರ ಪ್ರದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಡೆವಲಪ್ಡ್ ಸ್ಟೇಟ್ ಕೂಡ. ಮತ್ತು ಇನ್ನೂ ಡೆವಲಪ್ ಆಗೋದು ತುಂಬಾ ಇದೆ ಸ್ನೇಹಿತರೆ. ಮತ್ತು ಆಂಧ್ರ ಪ್ರದೇಶದ ಸಂಸ್ಕೃತಿ ಕೂಡ ಎಲ್ಲರ ಹಾಗೇನೆ ವಿಭಿನ್ನವಾಗಿದೆ. ಒಂದು ಕಡೆ ಒಂದು ಸಂಸ್ಕೃತಿ, ಇನ್ನೊಂದು ಕಡೆ ಒಂದು ಸಂಸ್ಕೃತಿ, ಈ ರೀತಿಯಾಗಿದೆ. ಭಾಷಾ ಶೈಲಿ ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಎವ್ರಿ 20 ಕಿಲೋಮೀಟ್ರ್. ಮತ್ತು ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಯಾರಪ್ಪ ಅಂತಂದರೆ ಅಲ್ಲೂರಿ ಸೀತಾರಾಮರಾಜು ಪ್ರಮುಖರು. ಇದಾದಮೇಲೆ ತಂಗಟೂರಿ ಪ್ರಕಾಶಂ ಅಂತ ಅವರ ಹೆಸರು, ಅವರು. ಮೂರನೆಯವರು ಪಿಂಗಾಳಿ ವೆಂಕಯ್ಯ. ಸ್ನೇಹಿತರೆ,
ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸಕಾರರು ಇವರೇ ಪಿಂಗಾಳಿ ವೆಂಕಯ್ಯ. 1947 ಜುಲೈ 22ನೇ ತಾರೀಕಿನಂದು ಪಿಂಗಾಳಿ ವೆಂಕಯ್ಯ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ವಿನ್ಯಾಸವನ್ನು ಮಾಡಿದ್ರು ಅವರು. ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇವರು ಆಗಿದ್ರು ಸ್ನೇಹಿತರೆ. ಮತ್ತು ಆಂಧ್ರ ಪ್ರದೇಶದ ಪ್ರವಾಸಿ ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದರೆ ಲೇಪಾಕ್ಷಿ, ಇದು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿರ್ತಕ್ಕಂತಹ ದೇವಸ್ಥಾನ. ಇಲ್ಲಿ ಯಾವ ರೀತಿಯ ಇನ್ನೂ ಕೂಡ ಪೂರ್ತಿಗೊಳ್ಳದ ಒಂದು ಕಲ್ಯಾಣ ಮಂಟಪ ಇದೆ, ಅದಕ್ಕೆ ಆದಂಥ ಸಪ್ರೇಟ್ ಹಿಸ್ಟ್ರಿ ಇದೆ. ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೇಪಾಕ್ಷಿ ಇಲ್ಲಿಯ ಬಹುದೊಡ್ಡ ಆಕರ್ಷಣೆ. ಅದಾದಮೇಲೆ ತಿರುಪತಿ ತಿಮ್ಮಪ್ಪ ನೀವೆಲ್ಲರೂ ನೋಡಿರ್ಬೋದು, ತುಂಬ ಚೆನ್ನಾಗಿದೆ ಅದು. ಮತ್ತು ಶ್ರೀಶೈಲ ಚೆನ್ನಾಗಿದೆ. ಶ್ರೀಕಾಕುಳಂ ಇವೆಲ್ಲ ಧಾರ್ಮಿಕ ಕ್ಷೇತ್ರಗಳು. ಶ್ರೀಕಾಕುಳಂ ಮತ್ತು ಶ್ರೀಕಾಳಹಸ್ತಿ ಇದು ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ. ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಾವೆ ಆಂಧ್ರ ಪ್ರದೇಶದಲ್ಲಿ. ಮತ್ತು ಆಂಧ್ರ ಪ್ರದೇಶದ ಸಾಕ್ಷರತೆ ಕಡಿಮೆ ಇದೆ, ನಮ್ಮ ಕರ್ನಾಟಕಕ್ಕಿಂತ ಕಡಿಮೆ ಇದೆ. 72% ಸಾಕ್ಷರತೆ ಆಂಧ್ರ ಪ್ರದೇಶದಲ್ಲಿ ಇದೆ ಸ್ನೇಹಿತರೆ. ಮತ್ತು ಆಂಧ್ರ ಪ್ರದೇಶದ ರಾಜವಂಶಗಳು ಯಾವ್ಯಾವು ಅಂತಂದರೆ ಮುಖ್ಯವಾದಂತಹ ರಾಜವಂಶವನ್ನು ಹೇಳ್ತೀನಿ. ಶಾತವಾಹನರ ರಾಜವಂಶ ಅತಿ ಪ್ರಮುಖ ರಾಜವಂಶ. ಅದರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಅಂತ ಒಬ್ಬರು ಬರ್ತಾರೆ, ಅವರು ಪ್ರಮುಖರು. ಶಾತವಾಹನರ ಏನಂತಾರೆ ಪ್ರಮುಖ ರಾಜರು ಅವರು. ಇಡೀ ಭಾರತವನ್ನು ಗೆಲ್ಲಲು ಯೋಚಿಸಿದ್ದಂತಹ ಒಬ್ಬರು ಸಾಹಸಿ. ಇದಾದಮೇಲೆ ಕಾಕತೀಯರು ಬರ್ತಾರೆ. ಕಾಕತೀಯರು ಕೂಡ ಅನೇಕ ದೇವಾಲಯಗಳನ್ನ ಅಲ್ಲಿ ಕಟ್ಟಿಸಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಇದನ್ನ ನೋಡಿರ್ಬೋದು, ರುದ್ರಮ್ಮ ದೇವಿ ಅಂತ ಹೇಳಿಬಿಟ್ಟು. ಆ ಒಂದು ಸಿನಿಮಾದಲ್ಲಿ ಕಾಕತೀಯರ ಒಂದು ಇದು ಬರುತ್ತೆ ಸ್ನೇಹಿತರೆ. ಇದಾದಮೇಲೆ ಆಂಧ್ರ ಪ್ರದೇಶದ ನದಿಗಳು ಯಾವ್ಯಾವು ಅಂತಂದರೆ ಗೋದಾವರಿ ನದಿ ಆಂಧ್ರ ಪ್ರದೇಶದ ಪ್ರಮುಖ ನದಿ. ಮತ್ತು ಕೃಷ್ಣಾ ನದಿ ಬರುತ್ತೆ. ಕೃಷ್ಣಾ ನದಿ ನಮ್ಮ ಕರ್ನಾಟಕದಿಂದಲೂ ಕೂಡ ಆಂಧ್ರಾಗೆ ಹೋಗಿ ತೆಲಂಗಾಣಗೆ ಹೋಗಿ ತೆಲಂಗಾಣದಿಂದ ಆಂಧ್ರಾಗೆ ಹೋಗುತ್ತೆ ಸ್ನೇಹಿತರೆ. ಮತ್ತು ಪೆನ್ನಾ ನದಿ, ತುಂಗಭದ್ರಾ ನದಿ. ನಾವು ತುಂಗಭದ್ರಾ ನಮ್ಮ ಕರ್ನಾಟಕದಲ್ಲೇ ಹುಟ್ಟೋದು, ಕರ್ನಾಟಕದಿಂದ ಹರಿದು ಟಿ ಬಿ ಡ್ಯಾಮ್ಗೆ ಹೋಗಿ ಟಿ ಬಿ ಡ್ಯಾಮಿಂದ ಆ ಕಡೆ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ ಸ್ನೇಹಿತರೆ. ಮತ್ತು ವಂಶಧಾರ ನದಿ ಇದು ಕೂಡ ಆಂಧ್ರ ಪ್ರದೇಶದ ಪ್ರಮುಖ ನದಿ. ನಾಗವಲ್ಲಿ ನದಿ ಇವೆಲ್ಲವೂ ಕೂಡ ಆಂಧ್ರ ಪ್ರದೇಶದ ಪ್ರಮುಖ ನದಿಗಳು. ಮತ್ತು ಇನ್ನೂ ಅನೇಕ ಪ್ರಮುಖ ನದಿಗಳಿದ್ದಾವೆ. ಎಲ್ಲ ಒಂದು ನದಿಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮತ್ತು ಬೆಟ್ಟಗಳು ಅಂತ ನೋಡೋದಾದರೆ ಆಂಧ್ರ ಪ್ರದೇಶದ ಬೆಟ್ಟಗಳು ಆಮ್ರಕೊಂಡ ಬೆಟ್ಟ, ಗಾಲಿಕೊಂಡ ಬೆಟ್ಟ. ಮತ್ತು ಇಲ್ಲಿ ಬೆಟ್ಟ ಕೊಂಡ ಅಂತ ಯಾಕೆ ಬರುತ್ತೆ ಅಂದರೆ ಆಮ್ರಕೊಂಡ ಅಂತಂದರೆ ಆಮ್ರ ಅಂದರೆ ಅದೊಂದು ಬೆಟ್ಟದ ಹೆಸರು, ಕೊಂಡ ಅಂದರೆ ಬೆಟ್ಟ ಅಂತ. ತೆಲುಗು ಭಾಷೆಯಲ್ಲಿ ಕೊಂಡ ಅಂದರೆ ಬೆಟ್ಟ ಅಂತ ಬರುತ್ತೆ. ಇದಾದಮೇಲೆ ಗಾಲಿಕೊಂಡ, ತೆಲ್ಲರಲ್ಲಪೆಂಟ ಬೆಟ್ಟ, ಅದು ಸ್ವಲ್ಪ ಪ್ರೊನೌನ್ಸಿಯೇಷನ್, ತೆಲ್ಲರಲ್ಲಪೆಂಟ ಬೆಟ್ಟ. ಮತ್ತು ನಲ್ಲಮೆಲ್ಲ ಬೆಟ್ಟ, ಶೇಷಾಚಲಂ ಬೆಟ್ಟ, ಮತ್ತು ಯರಮಾಲ ರೇಂಜ್ ಇದು ಒಂದು ಬೆಟ್ಟ ಇದೆ ಸ್ನೇಹಿತರೆ. ಇದು ಆಂಧ್ರ ಪ್ರದೇಶದ ಒಂದು ಭೌಗೋಳಿಕ ಲಕ್ಷಣಗಳು ಮತ್ತು ಆಂಧ್ರ ಪ್ರದೇಶದ ಬಗೆಗಿನ ಕುತೂಹಲವನ್ನು ಇನ್ನೂ ಹೆಚ್ಚಿಸಿದೆ ಈ ಒಂದು ವಿಡಿಯೋ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಅನೇಕ ಜನರಿಗೆ KPSC ಮತ್ತು ಇನ್ನೂ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಬೇರೆಯವ್ರಿಗೂ, ಮತ್ತು ಬೇರೆಯವ್ರಿಗೂ ಕೂಡ ಒಳ್ಳೆ ಜ್ಞಾನವನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.